ಪ್ರತಿ ಕಡೆ ಮಳೆ ಪ್ರಾರಂಭ ಆಗಿದೆ. ಮಳೆ ಬರ್ತಾ ಇದ್ದಂತೆ ಗಿಡದಲ್ಲಿ ಆಫಿಡ್ಸ್, ಮಿಲಿಬಗ್ಸ್ ತುಂಬಾ ಕಾಡುತ್ತೆ. ನೀವು ಥಂಬ್ನೇಲ್ ನೋಡಿ ಅರ್ಥ ಆಗಿರ್ಬೋದು. ನಾನು ಇವತ್ತೊಂದು ಕೀಟನಾಶಕದ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದು ಏನು ಹೇಳಬೇಕು ಅಂತಂದರೆ, ನೋಡಿ, ಮಳೆಗಾಲದಲ್ಲಿ ಚೆನ್ನಾಗಿ ಹೂಗಳು ಬರಬೇಕು, ಗೊಂಚಲು ಗೊಂಚಲಾಗಿ ಮೊಗ್ಗುಗಳು ಬರಬೇಕು ಅಂತಂದರೆ ನಾವು ಫರ್ಟಿಲೈಸರ್ ಹಾಕೋದಕ್ಕಿಂತ ಹೆಚ್ಚಿಗೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕು. ಯಾಕಂತಂದರೆ ಮಳೆ ನೀರಿನಲ್ಲಿ ಗಿಡಗಳಿಗೆ ಬೇಕಾಗಿರುವಂಥ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ ಸಿಗ್ತಾ ಇರುತ್ತೆ. ಆದರೆ ಕೀಟನಾಶಕ ಆ ಮಳೆ ನೀರಿನಲ್ಲಿ ಗಿಡಗಳಿಗೆ ಸಿಗಲ್ಲ. ಅಂತಂದರೆ ಗಿಡಗಳು ಚೆನ್ನಾಗೇನೋ ಬೆಳೆಯುತ್ತೆ, ಆದರೆ ಆ ಮಳೆ ನೀರಿನ ಜೊತೆಗೆ ಹಲವಾರು ರೋಗಗಳು ಕೂಡ ಬರುತ್ತೆ. ಅವುಗಳಿಂದ ಗಿಡಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು? ಮೊದಲನೇದು ಬಂದು ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಲಿ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳೋದಕ್ಕೆ ಕಾರಣ ಏನು ಅಂತಂದರೆ, ಮಳೆ ಪ್ರಾರಂಭ ಆಯಿತು ಅಂತಂದರೆ ನಿಮ್ಮ ಗಿಡಗಳ ಮಣ್ಣಿನ ಅಥವಾ ಪಾಟ್ನ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತಂದರೆ ತೇವಾಂಶ ಹೆಚ್ಚು ಹೊತ್ತು ಉಳ್ಕೊಳ್ಳುತ್ತೆ. ಅಂತಂದರೆ ನೀರು ಹೆಚ್ಚು ಹೊತ್ತು ಅಲ್ಲಿ ಉಳ್ಕೊಂತು ಅಂತಂದರೆ ಗಿಡದಲ್ಲಿ ಈ ರೀತಿಯ ಮಿಲಿಬಗ್ಸ್, ಆಫಿಡ್ಸ್, ಸ್ಪೈಡರ್ ಮೈಟ್ಸ್ ತುಂಬ ಅಟ್ಯಾಕ್ ಆಗುತ್ತೆ. ಮಳೆ ಏನೋ ಬರ್ತಾ ಇರುತ್ತೆ, ಆದರೆ ನೀರು ಚೆನ್ನಾಗಿ ಸರಾಗವಾಗಿ ಇಳಿದು ಹೋಗಲಿಲ್ಲ ಅಂತಂದರೆ ಗಿಡಗಳ ಮೇಲೆ ಕೀಟಗಳ ಅಟ್ಯಾಕ್ ಆಗೋದಕ್ಕೆ ನೀವೇ ಕಾರಣ ಆಗ್ತೀರಾ. ಹಾಗಾಗಿ ಗಿಡಗಳ ಮಣ್ಣಿನಲ್ಲಿ ನೀರು ನಿಂತ್ಕೊಳ್ಳದೆ ಇರೋ ರೀತಿ ನೋಡ್ಕೊಳ್ಳಿ. ಇದು ಮುಖ್ಯವಾಗಿ ನಾವು ಮಾಡುವಂಥ ಕೆಲಸ. ನೆಕ್ಸ್ಟ್ ಬರುವಂಥದ್ದು, ಮಣ್ಣಿನ ಮೇಲೆ ಏನು ಮಾಡಿ, ಸಾಧ್ಯವಾದಷ್ಟು ಮರಳಿರುತ್ತಲ್ಲ, ಉಸುಕು, ಮರಳು, ಸ್ಯಾಂಡ್, ಅದರ ಒಂದು ಲೇಯರನ್ನು ಹಾಕಿ. ನಾವು ಹೇಗೆ ಬೇಸಿಗೆಯಲ್ಲಿ ಕೋಕೋ ಪೀಟನ್ನು ಹಾಕ್ತೀವಲ್ಲ, ಮಲ್ಚಿಂಗ್ ಥರ, ಆ ಥರ ಮರಳನ್ನು ಹಾಕಿ. ಯಾಕಂತಂದರೆ ಹೆಚ್ಚಿಗೆ ಮಳೆ ಆದಾಗ ಪಾಚಿ ಕಟ್ಕೊಳ್ಳಲ್ಲ, ಮಣ್ಣಿನಲ್ಲಿ ಏನಾಗಲ್ಲ, ಪಾಚಿ ಕಟ್ಕೊಳ್ಳಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಹತ್ರ ಇದ್ದರೆ ಸ್ಯಾಂಡ್ ಅಥವಾ ಮರಳನ್ನು ಅದರ ಮೇಲೆ ಒಂದು ಲೇಯರ್, 1-2 ಇಂಚಷ್ಟು ಅಥವಾ 1.5-1 ಇಂಚಷ್ಟು ಏನು ಮಾಡಿ ಮರಳನ್ನು ಹಾಕಿಬಿಡಿ. ಇದರಿಂದ ಏನಾಗಲ್ಲ, ಪಾಚಿ ಕಟ್ಕೊಳ್ಳಲ್ಲ. ಆಮೇಲೆ ಗಿಡಗಳ ಮೇಲೆ ಹೆಚ್ಚಿಗೆ ಇರುವೆಗಳು ಕೂಡ ಹೋಗಲ್ಲ. ಆಮೇಲೆ ಮಿಲಿಬಗ್ಸ್ ಅಟ್ಯಾಕ್ ಕೂಡ ಆಗಲ್ಲ. ನೋಡಿ ಎಷ್ಟೊಂದು ಮೊಗ್ಗುಗಳು ಬಿಟ್ಟಿದೆ ಅಂತಂದರೆ, ನಾನು ಮೊನ್ನೆ ಒಂದು ಫರ್ಟಿಲೈಸರ್ ಹಾಕಿದ್ದೆ, ಗಿಡಕ್ಕೆ ಹಾಕಿದ್ದೆ. ಅದೇನು ಅಂತಂದರೆ ಕೂದಲು, ನಮ್ಮ ಹೇರ್ ಫಾಲ್ ಆಗಿರುತ್ತಲ್ಲ, ತಲೆ ಕೂದಲು, ಅದನ್ನು ಹಾಕಿದ್ದೆ. ಆವಾಗ ನೋಡಿ ಅದರಲ್ಲಿ ಅಷ್ಟೊಂದು ಮೊಗ್ಗುಗಳಿರಲಿಲ್ಲ. ಇವಾಗ ಒಂದು 5-6 ದಿನಗಳಾಯಿತು, ಎಷ್ಟು ಮೊಗ್ಗುಗಳಲ್ಲಿ ಅದರಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಬರುವಂಥದ್ದು, ಎಲೆಗಳು ಚಿಕ್ಕದಾಗ್ತಾ ಹೋಗುತ್ತೆ. ಗಿಡಗಳ ಮೇಲೆ ಹೆಚ್ಚು ಕೀಟಗಳ ಅಟ್ಯಾಕ್ ಆಗಿರ್ಬೋದು, ವೈಟ್ ಫ್ಲೈಸ್, ಹೆಚ್ಚಾಗಿ ಮಿಲಿಬಗ್ಸ್, ಬಿಳಿ ಬಣ್ಣದ ಹಳ್ಳಿ ಅಂತಿರುವಂಥ, ಹತ್ತಿ ಅಂತಿರುವಂಥ ಮಿಲಿಬಗ್ಸ್ ಅಟ್ಯಾಕ್ ಆದಾಗ ಎಲೆಗಳು ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಇದರಿಂದ ಗಿಡ ಚೆನ್ನಾಗಿ ಆಹಾರವನ್ನು ತಯಾರು ಮಾಡಲ್ಲ. ಅದು ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ. ಹಾಗಾಗಿ ಮಣ್ಣು ಚೆನ್ನಾಗಿರಬೇಕು, ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರಬೇಕು, ಜೊತೆಗೆ ಮೇಲಿನ ಮೇಲೆ ಕೀಟನಾಶಕವನ್ನು ಸ್ಪ್ರೇ ಮಾಡ್ತಾ ಇರಬೇಕು. ನಾನಿವತ್ತು ಯಾವ ಕೀಟನಾಶಕ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈ ಬಾಟಲಲ್ಲಿ ನಾನು ಹೋದ ವರ್ಷ ರೆಡಿ ಮಾಡಿ ಇಟ್ಟಿದ್ದೀನಿ. ತುಂಬ ಎಫೆಕ್ಟಿವ್ ಆಗಿದೆ. ಇದ್ರ ಮುಂದೆ ನೀಮ್ ಆಯಿಲ್ ಕೂಡ ಫೇಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಂದು ವೇಳೆ ನೀವು ಇದನ್ನು ರೆಡಿ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ರೆಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ತುಂಬ ಚೆನ್ನಾಗಿದು ರೆಡಿ ಆಗುತ್ತೆ. ಇದೇನು ಅಂತಂತ ಮುಂದೆ ಹೇಳ್ತೀನಿ ನಾನು. ಇನ್ನೊಂದೇನು ಅಂತಂದರೆ, ನಾನು ಇವಾಗಲೇ ಒಂದು ಗಿಡವನ್ನು ತೋರಿಸಿದ್ನಲ್ಲ, ಎಲೆಗಳು ಚಿಕ್ಕದಾಗಿತ್ತು, ಅದ್ರ ಮೇಲೂ ಕೂಡ ಇದನ್ನು ಪ್ರಯೋಗ ಮಾಡಿದ್ದೀನಿ. ಇವಾಗ ಅದರಲ್ಲಿ ಎಲೆಗಳು ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಇದೆ. ತುಂಬ ಮಿಲಿಬಗ್ಸ್ ಇತ್ತು ಅದರಲ್ಲಿ. ನನ್ನ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಮಿಲಿಬಗ್ಸ್ ಇತ್ತು. ಅದ್ರ ಮೇಲೆ 2-3 ಸಲ ಸ್ಪ್ರೇ ಮಾಡಿದಾಗಿಂದ ಆ ಗಿಡ ರಿಕವರ್ ಆಗ್ತಾ ಇದೆ. ನೋಡಿ, 2 ಲೀಟರ್, 1 ಲೀಟರ್ ನೀರಿನಲ್ಲಿ 10 ml, 2 ಲೀಟರ್ ನೀರಿನಲ್ಲಿ 20 ml, ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಎಲೆಗಳ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ಐಡಿಯಾ ಬಂದಿರ್ಬೋದು ಇದು ಏನು ಅಂತ. ನೋಡಿ ಎಷ್ಟು ಡಾರ್ಕ್ ಕಲರಲ್ಲಿದೆ. 20/12/2024 ಇದನ್ನು ಏನು ಮಾಡಿದ್ದೆ, ನಾನು ರೆಡಿ ಮಾಡಿದ್ದೆ, ಬಯೋ ಎನ್ಸೈಮ್. ಇದ್ರ ಬಗ್ಗೆ ನೀವೆಲ್ಲ ಕೇಳಿರ್ಬೋದು. ನನ್ನ ಚಾನಲ್ನಲ್ಲಿ ವಿಡಿಯೋ ಕೂಡ ಇದೆ. ತುಂಬ ಜನ ಆ ವಿಡಿಯೋ ನೋಡಿ, ಯಾಕಂತಂದರೆ ಅದರಲ್ಲಿ ಒಂದು 8-10 ರೀತಿಯ ಬಯೋ ಎನ್ಸೈಮ್ಸನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಎಫೆಕ್ಟಿವ್ ಆಗಿದೆ. ಫ್ರೀ ಆಫ್ ಕಾಸ್ಟ್, ಕಿಚನ್ ವೇಸ್ಟಿಂದ ನಾವು ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದು ರೆಡಿ ಆಗುತ್ತೆ. ವರ್ಷ ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಬೋದು. ಮಳೆಗಾಲದಲ್ಲೂ ಕೂಡ ಯೂಸ್ ಮಾಡುವಂಥ ಒಂದು ಫರ್ಟಿಲೈಸರ್ ಹಾಗೂ ಕೀಟನಾಶಕ ಅಂತಲೇ ಹೇಳ್ಬೋದು. ನೋಡಿ, ಇದು ಎಷ್ಟು ಥಿಕ್ಕಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಗಿಡಗಳ ಮೇಲೆ ಕ್ವಿಕ್ಕಾಗಿ ರಿಸಲ್ಟ್ ಕೊಡುತ್ತೆ. ಯಾಕಂತಂದರೆ ಇದು ರೆಡಿ ಆಗೋದಕ್ಕೂ ಕೂಡ ಸುಮಾರು ದಿನಗಳನ್ನು ತಗೊಳ್ಳುತ್ತೆ. ಚೆನ್ನಾಗಿದು ಫರ್ಮೆಂಟ್ ಆಗುತ್ತೆ, ಅದರಲ್ಲಿರುವಂಥ ಪೋಷಕಾಂಶಗಳು ರಿಲೀಸ್ ಆಗುತ್ತೆ. ನಾವು ಡೈಲಿ ಏನು ಬಾಳೆಹಣ್ಣಿನ ಸಿಪ್ಪೆ, ಕಿತ್ತಳೆ ಸಿಪ್ಪೆ, ಆ ಸಿಪ್ಪೆ, ಈ ಸಿಪ್ಪೆ ಎಲ್ಲ ನೆನೆ ಇಡ್ತೀವಲ್ಲ, ಕೇವಲ 24 ಗಂಟೆ ಅಥವಾ 2 ದಿನ 3 ದಿನ, ಅದಕ್ಕಿಂತ ಹೆಚ್ಚಿಗೆ ಎಫೆಕ್ಟಿವ್ ಆಗಿರುತ್ತೆ ಇದು. ಹಾಗಾಗಿ ಇವುಗಳನ್ನು ನೀವು ರೆಡಿ ಮಾಡ್ಕೊಳ್ಳೇಬೇಕು. ಪ್ರತಿಯೊಬ್ಬ ಗಾರ್ಡನರ್ಸ್ ಇದನ್ನು ನೀವು ರೆಡಿ ಮಾಡ್ಕೊಳ್ಳೇಬೇಕು. ನೋಡಿ, 2 ಲೀಟರ್ ನೀರಲ್ಲಿ ನಾನು ಇದನ್ನು 20 ml ಹಾಕ್ತಾಯಿದ್ದೀನಿ. ನಾನು ಈ ಬಾಟಲಲ್ಲಿ 2 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. 20 ml ಈ ಒಂದು ಪೆಸ್ಟಿಸೈಡನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಸಲ್ಫರ್ ಇದೆ, ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ಐರನ್ ಇದೆ, ಇನ್ನೂ ಹಲವಾರು ಮಿನರಲ್ಸ್ ಇದರಲ್ಲಿ ಇದೆ. ಇದು ಕೂಡ ನಮ್ಮ ಕಿಚನ್ನಲ್ಲೇ ಸಿಗುವಂಥದ್ದು. ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಅಫೆಕ್ಟೆಡ್ ಏರಿಯಾನಲ್ಲಿ
ಸ್ಪ್ರೇ ಮಾಡ್ತಾಯಿದ್ದೀನಿ. ಶಾರ್ಪಾಗಿ ಸ್ಪ್ರೇ ಮಾಡಿ. ಯಾವ್ಯಾವ ಗಿಡದ ಮೇಲೆ ನಿಮಗೆ ಕೀಟಗಳು ಕಾಣಿಸ್ತಾ ಇದೆ ಅಥವಾ ಕಾಣಿಸ್ತಾ ಇಲ್ಲ ಅಂದರೂ ಕೂಡ ಮಾಡಿ. ಯಾಕಂತಂದರೆ ಇವಾಗ ಮಳೆ ಪ್ರಾರಂಭ ಆಗಿದೆ ಅಲ್ವಾ, ಮಳೆಗಾಲದಲ್ಲಿ ಕೀಟಗಳು ಅಟ್ಯಾಕ್ ಆಗೋದು 100% ಗ್ಯಾರಂಟಿ. ಸೊ ಹಾಗಾಗಿ ಇದನ್ನು ನಿಮ್ಮ ಗಿಡದ ಮೇಲೆ ಮಿಲಿ ಬಗ್ಸ್ ಇರಲಿ ಇಲ್ಲದೇ ಇರಲಿ ನೋಡಿ, ಎಷ್ಟು ಮೇಲ್ಗಡೆಯಿಂದ ಎಷ್ಟು ಗಿಡ ಹೆಲ್ದಿಯಾಗಿ ಕಾಣಿಸ್ತಾ ಇದೆ, ಆದರೆ ಎಲೆಗಳ ಹಿಂಬದಿಯಲ್ಲಿ ನೋಡಿ ಎಷ್ಟು ಇದಿದೆ. ಇದನ್ನು ಸ್ಪ್ರೇ ಮಾಡೋದ್ರಿಂದ ಇದರಲ್ಲಿರುವಂಥ ಸಲ್ಫರ್ ವಾಸನೆ, ಖಾರದ ವಾಸನೆ ಅಂತಂದರೆ ಘಾಟ ವಾಸನೆ ಗಿಡಗಳ ಮೇಲೆ ಬಂದಿರುವಂಥ ಕೀಟಗಳಿಗೆ ಆಗಬರಲ್ಲ. ವಿದಿನ್ ಅ ಸೆಕೆಂಡ್ ಅವೇನು ಮಾಡುತ್ತೆ, ಅಲ್ಲಿಂದ ಹೊರಟೋಗುತ್ತೆ, ಮತ್ತೆ ಅದ್ರ ಮೇಲೆ ಅಟ್ಯಾಕ್ ಮಾಡಲ್ಲ. ಯಾಕಂತಂದರೆ ತುಂಬಾ ಇದ್ರ ವಾಸನೆ ಹೆಚ್ಚಿಗೆ ಇರೋದ್ರಿಂದ, ಡಾರ್ಕ್ ಆಗಿರೋದ್ರಿಂದ ಗಿಡಗಳ ಮೇಲೆ ತುಂಬ ಹೊತ್ತು ಇರುತ್ತೆ. ಮಳೆ ಬರ್ತಾ ಇದ್ರೆ ಏನು ಮಾಡಿ, ಸ್ವಲ್ಪ ಮಳೆ ನಿಂತ ನಂತರ ಸ್ಪ್ರೇ ಮಾಡಿ. 1 ಅವರ್ ಅಥವಾ 2 ಅವರ್ ಮಳೆ ನಿಂತು ಹೋಗಿದೆ, ಸ್ವಲ್ಪ ಬಿಸಿಲು ಬಂದಿದೆ ಅಂತಂದರೆ ಆ ಟೈಮ್ನಲ್ಲಿ ನೀವು ಮಾಡೋದು ಒಳ್ಳೆಯದು. ಇನ್ನೂ ಮಳೆ ಇಲ್ಲ, ಬಿಸಿಲಿದೆ ಅಂತಂದರೆ ಸಾಧ್ಯವಾದಷ್ಟು 6 ಗಂಟೆಯ ನಂತರ ಮಾಡಿ, ಇಲ್ಲ ಅಂತಂದರೆ ಗಿಡಗಳು ಸುಟ್ಟೋಗುವಂಥ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಸ್ಪ್ರೇ ಮಾಡಿ, ಒಂದು ರೀತಿ ಆ ಗಿಡಕ್ಕೆ ಸ್ನಾನ ಮಾಡಿಸೋ ರೀತಿ ಮಾಡಿ. ಎಲ್ಲೆಲ್ಲಿ ಅದು ಎಲ್ಲಿ ಔತ್ಕೊಂಡು ಕೂತಿದೆಯೋ ಅಲ್ಲಿಂದ ಕಂಪ್ಲೀಟಾಗಿ ಅದು ವಾಶೌಟ್ ಆಗಬೇಕು. ಆಮೇಲೆ ನೋಡಿ, ಇದನ್ನು ಎದರಿಂದ ತಯಾರಿಸಿದ್ದೀನಿ ಅಂತಂದರೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿದಿರ್ಬೋದು, ಹಣ್ಣಾಗಿರುವಂಥ ಮೆಣಸಿನ್ಕಾಯಿ. ಆದರೆ ಹಸಿ ಮೆಣಸಿನ್ಕಾಯಿ ಅಂತಂದರೆ ಡ್ರೈ ಆಗಿರುವಂಥದ್ದು ಬೇಡ. ಆ ಹಸಿ ಮೆಣಸಿನ್ಕಾಯಿ ಏನು ಹಣ್ಣಾಗಿರುತ್ತಲ್ಲ ಅದನ್ನು ಬಳಸ್ಕೊಂಡು, ಅದ್ರ ಹಿಂದ್ಗಡೆ ಏನು ಕಡ್ಡಿ ಇರುತ್ತಲ್ಲ ಅದನ್ನು ಹಾಕಿ, ಅದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಎಸಳು ಬಿಡಿಸಿ ಹಾಕಿ. ಸಿಪ್ಪೆ ಇರಲಿ, ಆದರೆ ಎಸಳನ್ನು ಸೆಪ್ರೇಟ್ ಮಾಡಿ. ಇದನ್ನು ಏನು ಮಾಡಿ, ಒಂದು ಬಾಟಲಲ್ಲಿ 90% ನೀರನ್ನು ಫಿಲ್ ಮಾಡಿ, ಅದರಲ್ಲಿ 3 ಪಾರ್ಟ್ ಈ 2 ವಸ್ತುಗಳನ್ನು ತೊಗೊಂಡ್ರೆ ಒಂದು 10% ಏನು ಮಾಡಿ, ಅಂದರೆ 1 ಪಾರ್ಟ್, 3 ಪಾರ್ಟ್ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, 1 ಪಾರ್ಟ್ ಬೆಲ್ಲವನ್ನು ಹಾಕಿ ನೀವು ಅದನ್ನು ಒಂದು ಡೇಟ್ ಮೆನ್ಷನ್ ಮಾಡಿ. ಯಾವತ್ತು ನೀವು ಇದನ್ನು ರೆಡಿ ಮಾಡ್ತಾ ಇದ್ದೀರಲ್ವ ಅವತ್ತಿನ ಡೇಟನ್ನು ಮೆನ್ಷನ್ ಮಾಡಿ. ಅಲ್ಲಿಂದ 3 ತಿಂಗಳಿಗೆ ರೆಡಿ ಆಗುತ್ತೆ. ನಾನು ವಿಡಿಯೋ ನೋಡಿದವರು ಎಲ್ಲರೂ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ. ಮಾಡಿಲ್ಲ ಅಂತಂದರೆ ದಯವಿಟ್ಟು ಇವತ್ತೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಇವಾಗಲೂ ಕೂಡ ಆಗುತ್ತೆ. ಹಾಗೆ ಮಳೆ ಇದೆ ಆಗಲ್ಲ ಅಂತೇನಿಲ್ಲ. ಅದು ಬಾಟಲ್ ಒಳಗಡೆ ಫರ್ಮೆಂಟ್ ಆಗ್ತಾ ಇರುತ್ತೆ. ಪ್ಲಾಸ್ಟಿಕ್ ಬಾಟಲನ್ನು ಅಷ್ಟು ತೊಗೊಳ್ಳಿ. ಸಾಧ್ಯವಾದಷ್ಟು ಯಾವುದೇ ರೀತಿಯ ಮೆಟಲ್ ಅಥವಾ ಗ್ಲಾಸ್ ಬಾಟಲ್ ತೊಗೊಳ್ಳಿ, ಇದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ. ಹಾಗಾಗಿ ಆಮೇಲೆ ಇದನ್ನು 2-3 ದಿನಕ್ಕೊಮ್ಮೆ, ಹೆಚ್ಚಿಗೆ ಇದೆ ಏರಿಯಾದಲ್ಲಿ ಹೆಚ್ಚು ಗಿಡಗಳ ಮೇಲೆ ಅಟ್ಯಾಕ್ ಆಗಿದೆ ಅಂತಂದರೆ 2-3 ದಿನಕ್ಕೊಮ್ಮೆ ಮಾಡಿ. ಇಲ್ಲ ಅಂತಂದರೆ ವಾರಕ್ಕೊಮ್ಮೆ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ಯೂಸ್ ಮಾಡೋದಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರಲ್ಲಿ ಸ್ಪ್ರೇ ಮಾಡಿ. ಜರಡಿ ಹಿಡ್ಕೊಳ್ಳಿ. ನನ್ನ ಒಂದು ಬಯೋ ಎನ್ಸೈಮ್ ಚೆನ್ನಾಗಿ ರೆಡಿಯಾಗಿದೆ. ಕೆಳಗಡೆ ಎಲ್ಲ ಕೂತ್ಕೊಂಡು ಬಿಟ್ಟಿದೆ, ಮೇಲ್ಗಡೆ ಜೆಲ್ ಮಾತ್ರ ಇದೆ, ಲಿಕ್ವಿಡ್ ಮಾತ್ರ ಇದೆ. ಹಾಗಾಗಿ ಇಲ್ಲ ಅಂತಂದರೆ ನೀವೇನು ಮಾಡಿ, ಇದನ್ನು ಜರಡಿ ಹಿಡ್ಕೊಂಡು ಸೆಪ್ರೇಟ್ ಒಂದು ಬಾಟಲಲ್ಲಿ ತೆಗೆದಿಟ್ಕೊಳ್ಬೋದು. ಇಲ್ಲ ಅಂತಂದರೆ ಅದರಲ್ಲೇ ಇಡಿ. ನಾನು ಅದರಲ್ಲೇ ಇಡ್ತಾ ಇದ್ದೀನಿ, ಯಾಕಂತಂದರೆ ಇನ್ನಷ್ಟು ಹೆಚ್ಚಿಗೆ ಇದು ಎಫೆಕ್ಟಿವ್ ಆಗುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿರುವಂಥ 0 ಕಾಸ್ಟ್ ವಸ್ತುಗಳಿಂದ, ಆಮೇಲೆ ಬೆಲ್ಲ ಎಷ್ಟು ಹಳೇದಿರುತ್ತೋ ಅಷ್ಟು ಚೆನ್ನಾಗಿ ಇದು ರೆಡಿ ಆಗುತ್ತೆ, ಅಷ್ಟೇ ಇದು ಸ್ಟ್ರಾಂಗ್ ಆಗಿ ಬರುತ್ತೆ. ಹಾಗಾಗಿ ಹಳೆ ಬೆಲ್ಲವನ್ನು ಆದಷ್ಟು ಯೂಸ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಕಡೆ ಇನ್ನೂ ಮಳೆ ಇಲ್ಲ, ಆವಾಗವಾಗ ಮಳೆ ಬರ್ತಾ ಇದೆ. ಇನ್ನು ಮುಂದೆ ಮಳೆ ಪ್ರಾರಂಭ ಆಗ್ಬೋದು ಅನಿಸುತ್ತೆ. 2 ದಿನಗಳ ಹಿಂದೆ ಮಳೆ ಆಗಿತ್ತು, ಇವಾಗ ಮತ್ತೆ ಫುಲ್ಲು ಬಿಸಿಲಿದೆ. ಆ ಮಳೆ ಕಾರಣದಿಂದನೇ ನೋಡಿ ಎಷ್ಟೊಂದು ಮಿಲಿ ಬಗ್ಸ್ ಇದ್ರ ಮೇಲೆ ಅಟ್ಯಾಕ್ ಮಾಡಿದೆ. ಹಾಗಾಗಿ ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಸಂಜೆ 6 ಗಂಟೆ ನಂತರ ಸ್ಪ್ರೇ ಮಾಡಿ. ಇಲ್ಲ ಅಂತಂದರೆ ಅರ್ಲಿ ಮಾರ್ನಿಂಗ್ ಮಾಡಲೇಬೇಡಿ, ಯಾಕಂತಂದರೆ ಆಮೇಲಾದರೂ ಬಿಸಿಲು ಬಂದೇ ಬರುತ್ತೆ. ಹಾಗಾಗಿ ನೈಟ್ ನಾವು ಈವ್ನಿಂಗ್ ಸ್ಪ್ರೇ ಮಾಡಿದ್ರೆ ನೈಟ್ ಎಲ್ಲ ವಾಸನೆ ಅದ್ರ ಮೇಲಿದ್ದು ಬಿಸಿಲಿಲ್ಲದೆ ಇರೋ ಕಾರಣದಿಂದ ಕೀಟಗಳು ಸತ್ತೋಗುತ್ತೆ. ಒಂದು ವೇಳೆ ನೀವು ಬೆಳಗಿನ ಹೊತ್ತು ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಬಿಸಿಲಿನ ಶಾಖ ಹಾಗೂ ಮೆಣಸಿನಕಾಯಿ ಆಮೇಲೆ ಬೆಳ್ಳುಳ್ಳಿಯ ಖಾಟ್ ವಾಸನೆ ಗಿಡಗಳನ್ನು ಡ್ಯಾಮೇಜ್ ಕೂಡ ಮಾಡ್ಬೋದು. ಮಾಡಲ್ಲ, ಆದರೂ ಕೂಡ ಏನು ಹೇಳೋಕ್ಕಾಗಲ್ಲ, ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸಾಯಂಕಾಲನೇ ಸ್ಪ್ರೇ ಮಾಡಿ ಗಿಡಗಳನ್ನು ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ.